ಇವಾಗಿನ ಕಾಲದಲ್ಲಿ ಯಾವ ರೀತಿ ಆಗೋಗ್ಬಿಟ್ಟೈತಪ್ಪ ಅಂದ್ರೆ ಪ್ರತಿಯೊಬ್ರು ಯೂಟ್ಯೂಬ್ಗೆ ಬಂದು ವಿಡಿಯೋಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇದೊಬ್ಬರಿಗೆ ಇಷ್ಟ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ. ಈ ಮೂವಿಯಲ್ಲಿ ವಿಡಿಯೋಸ್ ಕಂಟೆಂಟ್ ಮಾಡೋರ್ನ ಒಂದು ಬಂಕರ್ ಅಲ್ಲಿ ಕೂಡಾಕ್ಬಿಟ್ಟು ನೀವು ಲೈವ್ ಸ್ಟ್ರೀಮ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ತಿನ್ನೋದಕ್ಕೆ ತಿಂಡಿ, ಬಟ್ಟೆ, ಕುಡಿಯೋದಕ್ಕೆ ನೀರು ಕೊಡ್ತೀವಿ ಅಂತ ಟಾರ್ಚರ್ ಮಾಡಿದ್ರೆ ಯಾವ ರೀತಿ ಇರುತ್ತೆ? ಈ ಬಂಕರ್ ಅಲ್ಲಿ ಕೂಡಾಕಿರೋರು ಲಾಸ್ಟ್ ಗೆ ಯಾವ ರೀತಿ ತಪ್ಸ್ಕೊಂಡ್ರು? ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿಂದ ತಪ್ಸ್ಕೊಳ್ಳೋದ್ ಕಾಯ್ತಾ ಇಲ್ವಾ ಅಂತ ಈ ಮೂವಿಯಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಡಾರ್ಕ್ ರೂಮ್ ಅಲ್ಲಿ ಜಾನ್ ಅನ್ನೋನು ಬಿದ್ದಿರ್ತಾನೆ. ಅವನಿಗೆ ಎಚ್ಚರಿಕೆ ಆಗಿದ್ದೆ, ನಾನು ಇಲ್ಲಿಗೆ ಹೇಗ್ ಬಂದೆ, ನನ್ನನ್ನು ಇಲ್ಲಿಗೆ ತಗೊಂಡ್ ಬಂದಿರೋರು ಯಾರು ಅಂತ ಇವನು ಯೋಚನೆ ಮಾಡ್ತಿರ್ತಾನೆ. ಈ ಡಾರ್ಕ್ ರೂಮ್ ಇಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಹೇಳಿ ಅಲ್ಲಿರೋ ವಾಲ್ಸ್ ಹತ್ರಕ್ಕೆ ಹೋಗಿ ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇವನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಡೋರ್ಸ್ ಅನ್ನೋದು ಓಪನ್ ಆಗೋದಿಲ್ಲ. ಆವಾಗ ಇವನ್ಗೆ ಒಂದು ಮಾನಿಟರ್ ಕಾಣಿಸುತ್ತೆ. ಆ ಮಾನಿಟರ್ ಅಲ್ಲಿ ಶೇರ್ ಅನ್ನೋ ಒಂದು ಪದ ಮಾತ್ರನೇ ಕಾಣಿಸ್ತಾ ಇರುತ್ತೆ. ಆ ಮಾನಿಟರ್ ಹತ್ರಕ್ಕೆ ಬಂದು ಎಕ್ಸಿಟ್ ಗೆ ರಿಲೇಟೆಡ್ ವರ್ಡ್ಸ್ ನ ಅದರಲ್ಲಿ ಟೈಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವನು ಎಷ್ಟೇ ಟ್ರೈ ಮಾಡ್ತಾ ಇದ್ರು ಕೂಡ ಇನ್ವ್ಯಾಲಿಡ್ ಕಮೆಂಟ್ ಅಂತ ಬಂದು ಲಾಸ್ಟ್ ಗೆ ಮತ್ತೆ ಶೇರ್ ಅನ್ನೋ ಒಂದು ಪದ ಮಾತ್ರನೇ ಕಾಣಿಸ್ತಾ ಇರುತ್ತೆ. ಆವಾಗ ಅವನು ಎಸ್ ಅಂತ ಕ್ಲಿಕ್ ಮಾಡಿದ್ದೆ. ಆ ಮಾನಿಟರ್ ಅಲ್ಲಿ ಒಂದು ಪಾಡ್ಕಾಸ್ಟ್ ಓಪನ್ ಆಗಿ ಲೈವ್ ಸ್ಟ್ರೀಮಿಂಗ್ ಟೆಲಿಕಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನು ಕ್ವಶನ್ಸ್ ನ ಕೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಈ ರೂಮ್ ಇಂದ ಹೊರಟೋಗ್ಬೇಕು ಅಂತ ಅನ್ಕೊಂತಾ ಇದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮನೆಯಲ್ಲಿ ಒಂದು ಡಾಗ್ ಐತೆ. ಆ ಡಾಗ್ ಗೆ ಫುಡ್ ಕೊಡ್ಬೇಕು, ಪ್ಲೀಸ್ ನನ್ನನ್ನ ಇಲ್ಲಿಂದ ಬಿಟಾಕಿ ಅಂತ ಕೇಳ್ಕೊಂತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನ್ಗೆ ನೀರು ಕುಡಿಬೇಕು ಅಂತ ಅನ್ಸಿ ಆ ರೂಮ್ ಎಲ್ಲ ಹುಡುಕಾಡ್ತಾನೆ. ಆದ್ರೆ ಇವನ್ಗೆ ಕುಡಿಯೋದಕ್ಕೆ ನೀರೇ ಸಿಗೋದಿಲ್ಲ. ನಂತರ ಇವನು ಮಾನಿಟರ್ ಹತ್ರಕ್ಕೆ ಬಂದು ವಾಟರ್ ಅಂತ ಟೈಪ್ ಮಾಡ್ತಾನೆ. ಆವಾಗ ಆ ಮಾನಿಟರ್ ಅಲ್ಲಿ ಬೈ ವಾಟರ್ ಅಂತ ಬರುತ್ತೆ. ಅವನ್ಗೆ ಒಂದು ಡೌಟ್, ಇಲ್ಲಿ ನಾನು ಹೇಗೆ ವಾಟರ್ ನ ಬೈ ಮಾಡ್ಬೇಕು ಅಂತ. ಇವನಿಗೆ ಯೋಚನೆ ಮಾಡ್ಕೊಂಡು ಮಾನಿಟರ್ ನ ನೋಡ್ತಿರುವಾಗ್ಲೇ ಇವನು ರಿಯಲೈಸ್ ಆಗ್ತಾನೆ, ಓ ಇವಾಗ ನಾನು ಏನೇನ್ ಮಾಡ್ತಿದ್ದೀನಿ ಅಂತ ಇವರು ಲೈವ್ ಮುಖಾಂತರ ಟೆಲಿಕಾಸ್ಟ್ ಮಾಡ್ತಿದ್ದಾರೆ, ಇದನ್ನ ತುಂಬಾ ಜನರು ನೋಡ್ತಿದ್ದಾರೆ ಅಂತ. ಆವಾಗ ಇವನ್ಗೆ ಸಡನ್ ಆಗಿ ಪೈನ್ ಸ್ಟಾರ್ಟ್ ಆಗುತ್ತೆ. ಒಂದತ್ರ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಒದ್ದಾಡ್ಕೊಂಡು ಪ್ಲೀಸ್ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂತಾ ಇರ್ತಾನೆ. ಇದಕ್ಕಿದ್ದಂಗೆ ಇವನನ್ನ ನೋಡೋ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇವನು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಇವನಿಗೆ ಡೊನೇಷನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಜಾನ್ ಆ ಡೊನೇಷನ್ಸ್ ನ ನೋಡಿ, ಓ ಈ ತರ ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಅವನಿಗೆ ಬಂದಿರೋ ಡೊನೇಷನ್ಸ್ ಇಂದ ಫುಡ್ ನ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂತಾನೆ. ಆದ್ರೆ ಇವನಿಗೆ ಬಂದಿರೋ ಡೊನೇಷನ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ಅದರಿಂದ ಇವನ್ಗೆ ಡಾಗ್ ಫುಡ್ ಮಾತ್ರನೇ ಬರುತ್ತೆ. ಇವನು ಆ ಡೊನೇಷನ್ಸ್ ನ ಹಿಡ್ಕೊಂಡು ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಬಿಡು ಅಂತ ಅನ್ಕೊಳ್ಳೋದಿಲ್ಲ. ಅದೇ ಡಾಗ್ ಫುಡ್ ನ ಮಾನಿಟರ್ ಮುಖಾಂತರ ತಗೊಂತಾನೆ. ಆವಾಗ ಅಲ್ಲಿರೋ ವಾಲ್ ಅಲ್ಲಿ ಒಂದು ಚಿಕ್ಕ ಡೋರ್ ಓಪನ್ ಆಗಿ ಡಾಗ್ ಫುಡ್ ಬರುತ್ತೆ. ಆ ಡಾಗ್ ಫುಡ್ ನ ಇವನು ಮಾನಿಟರ್ ಹತ್ರಕ್ಕೆ ಎತ್ಕೊಂಡ್ ಬಂದು, ಈ ಡಾಗ್ ಫುಡ್ ನನಗೆ ಬೇಕಾಗಿಲ್ಲ, ನಾನು ಇದನ್ನ ರಿಟರ್ನ್ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಮಾತಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವಾಗ ಇವನ್ಗೆ ಗೊತ್ತಾಗುತ್ತೆ ಈ ರೂಮ್ ಒಳಗಡೆಗೆ ಏನಾದ್ರೂ ಬರೋದ್ ಮಾತ್ರನೇ, ರಿಟರ್ನ್ ಆಪ್ಷನ್ ಅನ್ನೋದೇ ಇರೋದಿಲ್ಲ ಅಂತ ಇವನ್ಗೆ ಗೊತ್ತಾಗುತ್ತೆ. ನಂತರ ಇವನು ಏನು ಮಾಡೋದಕ್ಕಾಗದೆ ಆ ಡಾಗ್ ಫುಡ್ ನೇ ಡಾಗ್ ತರ ಬಗಳ್ಕೊಂಡು ತಿಂತಾ ಇರ್ತಾನೆ. ಇವನು ಮಾಡಿರೋ ಒಂದು ಕೆಲಸಕ್ಕೆ ಇವನ ವ್ಯೂವರ್ಶಿಪ್ ಕೂಡ ಬೆಳ್ದೋಗ್ಬಿಟ್ಟು ತುಂಬಾ ಅಮೌಂಟ್ ಡೊನೇಷನ್ ಮುಖಾಂತರ ಬರ್ತಾ ಇರುತ್ತೆ. ಜಾನ್ಗೆ ಬಂದಿರೋಂತ ಅಮೌಂಟ್ ಇಂದ ಇವನು ಬಟ್ಟೆಗಳು ಕೂಡ ತಗೋಬಹುದು. ಇದರಿಂದ ಒಂದು ಟಿ ಶರ್ಟ್ ಬುಕ್ ಮಾಡ್ತಾನೆ. ಆದ್ರೆ ಇವನ್ಗೆ ಬಂದಿರೋದು ಒಂದು ಹೆಣ್ಣು ಹುಡುಗಿ ಟಿ ಶರ್ಟ್ ಆಗಿರುತ್ತೆ. ಆ ದಿನ ರಾತ್ರಿ ಅವನು ಒಂದತ್ರ ಕುತ್ಕೊಂಡ್ಬಿಟ್ಟು ನಾನು ಇಲ್ಲಿಗೆ ಹೇಗ್ ಬಂದೆ, ಯಾಕೆ ಈ ತರ ಆಗೋಗ್ಬಿಟ್ಟಿದೀನಿ, ಇವಾಗ ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಾನೆ. ಆದ್ರೆ ಸ್ವಲ್ಪ ತಾದ್ಮೇಲೆ ಮತ್ತೆ ಮಾನಿಟರ್ ಹತ್ರಕ್ಕೆ ಬಂದು ಲೈವ್ ನ ಸ್ಟಾರ್ಟ್ ಮಾಡ್ತಾನೆ. ಈ ಬಾರಿ ಇವನು ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಡ್ಯಾನ್ಸ್ ಮಾಡ್ಕೊಂಡು ಯಾರ ಬೇರೆ ಹೇಗಂದ್ರೆ ಹಾಗೆ ಬಿದ್ದೋಗೋದು, ಈ ತರ ಮಾಡಿ ಇವನು ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡ್ತಾನೆ. ದುಡ್ಡು ಬಂದೈತಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹಾಕೊಳ್ಳೋದಕ್ಕೆ ಒಂದು ಟಿ ಶರ್ಟ್ ಹಾಗೆ ಒಂದು ಮ್ಯಾಟ್ರಸ್ ನ ಕೂಡ ಬುಕ್ ಮಾಡ್ತಾನೆ. ನಂತರ ಜಾನು ಹೀಗೆ ಅವನ ವ್ಯೂವರ್ಸ್ ಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ಅವನಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಇವನು ಖರೀದಿ ಮಾಡ್ತಾನೆ. ಹೀಗೆ ದಿನಗಳು ಕಳೀತಾ ಇವನ್ಗೆ ಬೇಕಾಗಿರೋ ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡು ಒಳ್ಳೆ ಫುಡ್ ತಿಂತಿರ್ತಾನೆ. ಅದರ ಜೊತೆಗೆ ಆಲ್ಕೋಹಾಲ್ ಕೂಡ ಖರೀದಿ ಮಾಡ್ಕೊಂಡು ಕುಡಿತಿರ್ತಾನೆ. ಇಂಥ ಟೈಮಲ್ಲಿ ಇವನ ಕಂಟ್ರೋಲ್ ಮಿಸ್ ಆಗೋಗ್ಬಿಟ್ಟು ಮೊದ್ಲು ಇಲ್ಲಿಂದ ಬಿಟ್ಟಾಕಿ ಅನ್ನೊಂದು ಕೋಪದಲ್ಲಿ ಬಂದು ಮಾನಿಟರ್ ನ ಮುರಿದಾಕೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮಾನಿಟರ್ ಗೆ ಏನೋ ಆಗೋದಿಲ್ಲ. ಅವನು ಪಾಡ್ಕಾಸ್ಟ್ ನ ನಿಲ್ಸ್ಬಿಟ್ಟಿರ್ತಾನೆ. ಸ್ವಲ್ಪ ತಾದ್ಮೇಲೆ ಇವನು ರಿಯಲೈಸ್ ಆಗ್ತಾನೆ, ಪಾಡ್ಕಾಸ್ಟ್ ಏನಾದ್ರೂ ಟೆಲಿಕಾಸ್ಟ್ ಆಗ್ಲಿಲ್ಲ ಅಂದ್ರೆ ನಾನು ತಿನ್ನೋದಕ್ಕೆ ಬೇಕಾಗಿರೋ ಫುಡ್ ನ ಪರ್ಚೇಸ್ ಮಾಡೋದಕ್ಕೆ ಯಾರು ಡೊನೇಷನ್ಸ್ ನ ಹಾಕೋದಿಲ್ಲ. ಅಂತ ಟೈಮಲ್ಲಿ ನಾನು ಏನ್ ಮಾಡ್ಬೇಕು ಅಂತ ರಿಯಲೈಸ್ ಆಗಿ ಮಾನಿಟರ್ ಹತ್ರಕ್ಕೆ ಬಂದು ಕೇಳ್ಕೊಂತಾನೆ, ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ, ನಾನು ಇನ್ಮೇಲೆ ಈ ತಪ್ಪು ಮಾಡೋದಕ್ಕೆ ಹೋಗಲ್ಲ, ಈ ಮಾನಿಟರ್ ನ ಆನ್ ಮಾಡಿ ಅಂತ ಕೂಗಾಡ್ತಾ ಇರ್ತಾನೆ. ಆದ್ರೆ ಮಾನಿಟರ್ ಅದಕ್ಕೆ ರೆಸ್ಪಾಂಡ್ ಆಗೋದಿಲ್ಲ. ಸ್ವಲ್ಪ ತಾದ್ಮೇಲೆ ಮತ್ತೆ ಬಂದು ಪ್ಲೀಸ್ ನನ್ನ
ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತಾನೆ. ಮಾನಿಟರ್ ಕಡೆಯಿಂದ ರೆಸ್ಪಾನ್ಸೇ ಬರೋದಿಲ್ಲ. ಇದರಿಂದ ಅವನಿಗೆ ಹುಚ್ಚು ಕೋಪ ಬಂದ್ಬಿಟ್ಟು ನಾನು ಸತ್ತೋದ್ರೆ ಬೆಟರು ಅಂತ ಅವನು ಸಾವುಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಈ ಟೈಮಲ್ಲಿ ಮಾನಿಟರ್ ಆನ್ ಆಗಿ ಬೇರೆ ರೂಮ್ ಅಲ್ಲಿ ಇರೋ ಓಲ್ಡ್ ಮ್ಯಾನ್ ಕ್ಯಾಮೆರಾ ಇವನ ಮಾನಿಟರ್ ಗೆ ಕನೆಕ್ಟ್ ಆಗಿ ಅವನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿ, ಈ ಮಾನಿಟರ್ ಅಲ್ಲಿ ಅವಾಗ ಸ್ವಲ್ಪ ಗ್ಲಿಚಸ್ ಬರ್ತಿರ್ತವೆ. ಅವೇನಾದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋದಾಗ ಮಾನಿಟರ್ ಮುಖಾಂತರ ಬೇರೆ ಅವರು ಬ್ಲಾಗಿಂಗ್ ಮಾಡ್ತಾ ಇರೋ ಒಂದು ನೆಟ್ವರ್ಕ್ ಗೆ ಕನೆಕ್ಟ್ ಆಗಿ ಅವ್ರ ಹತ್ರ ಮಾತಾಡ್ಬೋದು. ಅದೇ ರೀತಿ ನಾನು ನಿನ್ನ ಮಾನಿಟರ್ ಗೆ ಕನೆಕ್ಟ್ ಆಗಿದ್ದೀನಿ ಅಂತ ಓಲ್ಡ್ ಮ್ಯಾನ್ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ಜಾನ್ ಕೇಳಿಸ್ಕೊಂಡು ಇದೆಲ್ಲ ನನಗೆ ಯಾಕೆ ಬೇಕು ಅನ್ನೋ ತರ ನೋಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಅವತ್ತು ಈವ್ನಿಂಗ್ ಆಗೋವರ್ಗುನು ಓಲ್ಡ್ ಮ್ಯಾನ್ ಜಾನ್ ಹತ್ರ ಮಾತಾಡ್ತಾನೆ ಇರ್ತಾನೆ. ಇದರಿಂದ ಜಾನು ಇರಿಟೇಟ್ ಫೀಲ್ ಆಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಜಾನ್ಗೆ ಓಲ್ಡ್ ಮ್ಯಾನ್ ಕೆಮ್ತಾ ಇರೋ ಶಬ್ದ ಕೇಳಿಸೋದ್ರಿಂದ ಮಾನಿಟರ್ ಹತ್ರಕ್ಕೆ ಬಂದು ಅವನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡು ಆ ಮಾನಿಟರ್ ಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಬೈ ಮಿಸ್ ಆಗಿ ಅವನು ಇನ್ನೊಂದು ಮಾನಿಟರ್ ಗೆ ಕನೆಕ್ಟ್ ಆಗ್ತಾನೆ. ಆ ಮಾನಿಟರ್ ಅಲ್ಲಿರೋ ವ್ಯಕ್ತಿ ಅವನ ವ್ಯೂವರ್ಸ್ ಗೆ ಯಾವ ತರ ಕುಕಿಂಗ್ ಮಾಡ್ಬೇಕು ಅಂತ ತೋರಿಸ್ಕೊಂಡು ಅವನು ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾನೆ. ಹೀಗೆ ಇವನು ಟ್ರೈ ಮಾಡ್ತಿರುವಾಗ ಬೇರೆ ಮಾನಿಟರ್ಸ್ಗೂ ಕೂಡ ಇವನು ಕನೆಕ್ಟ್ ಆಗ್ತಾನೆ. ಅದರಲ್ಲಿ ಒಬ್ಬ ವ್ಯಕ್ತಿ ಯಾವ ತರ ಮೇಕಪ್ ಹಾಕೋಬೇಕು ಅಂತ ಸ್ಟ್ರೀಮಿಂಗ್ ಮಾಡ್ತಿದ್ರೆ, ಇನ್ನೊಂದು ಹುಡುಗಿ ಆದ್ರೆ ಯಾವ ತರ ಯೋಗ ಮಾಡ್ಬೇಕು, ನಮ್ಮ ಡೈಲಿ ರೊಟೀನ್ ಯಾವ ತರ ಇರ್ಬೇಕು ಅಂತ ಜನರಿಗೆ ಹೇಳ್ಕೊಡ್ತಿರ್ತಾಳೆ. ಜಾನು ಯೋಗ ಮಾಡ್ತಾ ಇರೋ ಒಂದು ಹುಡುಗಿನ ನೋಡ್ಕೊಂಡು ತುಂಬಾ ಹೊತ್ತು ಇದ್ದೋಗ್ಬಿಡ್ತಾನೆ. ನಂತರ ಇವನು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ವ್ಯಕ್ತಿಗೆ ಕನೆಕ್ಟ್ ಆಗಿ ಅವನ ಪಾಡ್ಕಾಸ್ಟ್ ನ ನೋಡ್ತಾನೆ. ಜಾನ್ ಅವನು ಸ್ಟ್ರೀಮಿಂಗ್ ನ ಸ್ಟಾರ್ಟ್ ಮಾಡಿ ಏನೋ ಒಂದು ಮಾಡಿ ವ್ಯೂವರ್ಸ್ ನ ಎಂಟರ್ಟೈನ್ ಮಾಡಿ ಅವ್ರ ಕಡೆಯಿಂದ ಡೊನೇಷನ್ಸ್ ನ ಪಡಿಬೇಕು ಅಂತ ಅನ್ಕೊಂತಾನೆ. ಆದ್ರೆ ಈ ಟೈಮ್ ಇವನು ತುಂಬಾ ಕಮ್ಮಿ ವ್ಯೂಸ್ ಹಾಗೆ ಡೊನೇಷನ್ಸ್ ನ ಪಡೀತಾನೆ. ತುಂಬಾ ಹೊತ್ತು ಕುಣಿದಾಡಿ ಇರ್ತಾನಲ್ವಾ, ಸುಸ್ತಾಗೋಗ್ಬಿಟ್ಟು ಅವನ ಬೆಡ್ ಮೇಲೆ ಹೋಗಿ ಮಲ್ಕೊಂತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಈ ಓಲ್ಡ್ ಮ್ಯಾನ್ ಇವನ್ ಏನೆಲ್ಲ ಮಾಡ್ತಿದ್ದಾನೆ ಅಂತ. ಒಂದು ಕಡೆಯಿಂದ ನೋಡ್ಕೊಂಡಿದ್ದು ಅವನು ಮಲ್ಕೊಂಡಿದ್ದಾಗ ಇವನ್ಗೆ ಕನೆಕ್ಟ್ ಆಗಿ ನೀನೇನಾದ್ರೂ ಫುಡ್ ಪರ್ಚೇಸ್ ಮಾಡ್ಕೊಂಡ್ ತಿನ್ನು ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಜಾನ್ಗೆ ಎಚ್ಚರಿಕೆ ಆಗಿದ್ದೆ ಓಲ್ಡ್ ಮ್ಯಾನ್ ಗೆ ಕನೆಕ್ಟ್ ಆಗಿ ಇವರಿಬ್ರು ಯಾವ್ಯಾವ ರೂಮ್ ಅಲ್ಲಿ ಇರ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಜಾನು ರೂಮ್ ನಂಬರ್ 14 ಅಲ್ಲಿ ಇದ್ದಾನೆ, ಈ ಓಲ್ಡ್ ಮ್ಯಾನ್ 639387 ಅನ್ನೋ ಒಂದು ರೂಮ್ ಅಲ್ಲಿ ಇದ್ದಾನೆ ಅಂತ. ಆವಾಗ ಜಾನ್ ಅನ್ಕೊಂತಾನೆ, ಓ ಹಾಗಾದ್ರೆ ನಾನೇ ಈ ರೂಮ್ಗೆ ಬೇಗ ಬಂದಿರೋದು, ಈ ಓಲ್ಡ್ ಮ್ಯಾನ್ ನನ್ಕಿಂತ ಲೇಟ್ ಆಗಿ ಬಂದಿರೋದು ಅಂತ ಅರ್ಥ ಮಾಡ್ಕೊಂತಾನೆ. ಅಂಡ್ ಇವರಿಬ್ರು ಹೀಗೆ ಮಾತಾಡ್ತಿರುವಾಗ ಓಲ್ಡ್ ಮ್ಯಾನ್ ಅಂತಾನೆ, ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನ ಬಂದಿಯಾಗಿ ಮಾಡಿ ಈ ಬಂಕರ್ ಅಲ್ಲಿ ಕೂಡಾಕಿ ನಮ್ಮ ಹತ್ರ ಸ್ಟ್ರೀಮಿಂಗ್ ಮಾಡಿಸ್ತಿರ್ಬೇಕು ಅಂತ. ಇವಾಗ ಇವರಿಬ್ರಿಗೂ ನಮ್ಮನ್ನ ಈ ಬಂಕರ್ ಅಲ್ಲಿ ಕೂಡಾಕಿರೋದು ಯಾರು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬನಾದ್ರೆ ಏಲಿಯನ್ಸ್ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಈ ತರ ಸ್ಟ್ರೀಮಿಂಗ್ ಮಾಡಿಸ್ತಿರ್ಬೇಕು ಅಂದ್ರೆ ಓಲ್ಡ್ ಮ್ಯಾನ್ ಇದ್ಕೊಂಡು ಇಲ್ಲ ನಮಗ್ ನಾವೇ ರೂಮ್ ಅಲ್ಲಿ ಕೂಡಾಕೊಂಡ್ಬಿಟ್ಟು ನಾವೇ ಈ ತರ ಹುಚ್ಚಿಡ್ ತರ ಆಡ್ತಾ ಇದೀವಿ ಅಂತ ಹೇಳ್ತಾನೆ. ಆವಾಗ ಜಾನು ಇಲ್ಲ ಮೇ ಬಿ ಯಾರಾದ್ರೂ ನಮ್ಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ನಾವೊಂದು ಇಲ್ಯೂಷನ್ ಅಲ್ಲಿ ಇರೋ ತರ ಮಾಡ್ತಿರ್ಬೇಕು ಅಂತ ಹೇಳ್ತಾನೆ. ಇವರಿಗೆ ತುಂಬಾ ಹೊತ್ತು ಮಾತಾಡ್ಕೊಂಡಿದ್ದಾದ್ಮೇಲೆ ಅವತ್ತು ರಾತ್ರಿ ಜಾನು ಈ ಯೋಗ ಮಾಡೋ ಒಂದು ಹುಡುಗಿ ಇರ್ತಾಳಲ್ವಾ, ಆ ಹುಡುಗಿ ಮಾನಿಟರ್ ಗೆ ಕನೆಕ್ಟ್ ಆಗ್ತಾನೆ. ಆ ಹುಡುಗಿಗೆ ಜಾನು ಇಂಪ್ರೆಸ್ ಆಗೋಗ್ಬಿಟ್ಟು ಆ ಹುಡುಗಿಗೆ ಸ್ವಲ್ಪ ಡೊನೇಷನ್ಸ್ ಕೂಡ ಸೆಂಡ್ ಮಾಡ್ತಾನೆ. ಇದಾದ್ಮೇಲೆ ಜಾನು ನೆಕ್ಸ್ಟ್ ಡೇ ಇವನ ರೂಮ್ ಗೆ ಫರ್ನಿಚರ್ಸ್ ನ ಬುಕ್ ಮಾಡ್ಕೊಂಡು ಓಲ್ಡ್ ಮ್ಯಾನ್ ಹತ್ರ ಮಾತಾಡೋಣ ಅಂತ ಅವನ ಚಾನಲ್ ಗೆ ಕನೆಕ್ಟ್ ಆಗ್ತಾನೆ. ಓಲ್ಡ್ ಮ್ಯಾನ್ ಇವನ ಹತ್ರ ಮಾತಾಡ್ತಿರುವಾಗ ಹೇಳ್ತಾನೆ, ಯಾವಾಗ್ಲೂ ನಾವು ಇದೇ ತರ ಇದ್ರೆ ಆಗೋದಿಲ್ಲ, ಏನಾದ್ರೂ ಒಂದು ನೀನು ನಿನ್ನ ವ್ಯೂವರ್ಸ್ ನ ಇಂಪ್ರೆಸ್ ಮಾಡೋದಕ್ಕೆ ಡಿಫ್ರೆಂಟ್ ಆಗಿರೋ ಆಕ್ಟಿವಿಟಿ ಮಾಡ್ಲೇಬೇಕು ಅಂತ ಹೇಳೋದ್ರಿಂದ ಜಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವನು ಡಿಸೈಡ್ ಆಗ್ತಾನೆ. ಅಂಡ್ ಆವಾಗಿಂದ ಅವನು ಸ್ಟ್ಯಾಂಡಿಂಗ್ ಕಾಮಿಡಿ ಮಾಡೋದು, ಕುಕಿಂಗ್ ಮಾಡೋದು, ಸಿಂಗಿಂಗು, ಡ್ಯಾನ್ಸಿಂಗು ಹಾಗೆ ಮ್ಯಾಜಿಕ್ ಮಾಡಿ ತುಂಬಾ ವ್ಯೂವರ್ಸ್ ನ ಇವನು ಅಟ್ರಾಕ್ಟ್ ಮಾಡ್ಕೊಂಡು ವ್ಯೂವರ್ಸ್ ಜೊತೆಗೆ ಡೊನೇಷನ್ಸ್ ಕೂಡ ಇವನು ಪಡೀತಿರ್ತಾನೆ. ಹೀಗೆ ಸಡನ್ ಆಗಿ ಜಾನು ಮೆಡಿಸಿನ್ಸ್ ನ ಬೈ ಮಾಡ್ಬೇಕು ಅಂತ ಮಾನಿಟರ್ ಮುಖಾಂತರ ಬಟನ್ಸ್ ನ ಕ್ಲಿಕ್ ಮಾಡ್ತಿರುವಾಗ ಅವನು ಬೈ ಮಿಸ್ ಆಗಿ ಇನ್ನೊಂದು ಚಾನಲ್ ಗೆ ಕನೆಕ್ಟ್ ಆಗೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಆ ರೂಮ್ ಅಲ್ಲಿ ಇರೋ ಒಂದು ಹುಡುಗಿ ಸ್ನಾನ ಮಾಡ್ತಿರ್ತಾಳೆ. ಆ ಹುಡುಗಿ ಜಾನ್ ನ ನೋಡಿ ತುಂಬಾ ಕೋಪದಿಂದ, ನೀನೇ ಅಲ್ವಾ ನಮ್ಮನ್ನ ಈ ಬಂಕರ್ ಅಲ್ಲಿ ಸಿಕ್ಕಾಕ್ಸ್ಬಿಟ್ಟು ಹೀಗೆ ಲೈವ್ ಸ್ಟ್ರೀಮಿಂಗ್ ಮಾಡೋ ತರ ಮಾಡ್ತಿರೋದು ಅಂತ ಇವನ್ ಮೇಲೆ ಕೋಪ ಪಡ್ತಿರ್ತಾಳೆ. ಆವಾಗ ಜಾನು ಆ ಹುಡುಗಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲ ನಾನಲ್ಲ ನಿನ್ನನ್ನ ಈ ಬಂಕರ್ ಅಲ್ಲಿ ಇಟ್ಟಿರೋದು, ನಾನು ಕೂಡ ನಿನ್ನಾಗೆ ಒಂದು ಬಂಕರ್ ಅಲ್ಲಿ ಸಿಗಾಕೊಂಡು ಲೈವ್ ಸ್ಟ್ರೀಮಿಂಗ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ, ಬೈ ಮಿಸ್ ಆಗಿ ನಿನ್ನ ಚಾನಲ್ ಗೆ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಿರುವಾಗ ಆವಾಗ ಆ ಹುಡುಗಿ ನನ್ನ ಹೆಸರು ಜಾನು ಅಂತ ಪರಿಚಯ ಮಾಡ್ಕೊಂಡು ಇನ್ಮೇಲಿಂದ ನಾವು ಬೇರೆಯವರ ಚಾನಲ್ ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಟ್ಕೋಬೇಕು ಅಂತ ಮಾತಾಡ್ತಿರ್ತಾಳೆ. ಸಡನ್ ಆಗಿ ಆವಾಗ ಈ ಓಲ್ಡ್ ಮ್ಯಾನ್ ಕೂಡ ಇವರಿಬ್ಬರ ಕಾನ್ವರ್ಸೇಷನ್ ಒಳಗಡೆಗೆ ಜಾಯಿನ್ ಆಗ್ತಾನೆ. ನೀವು ಎಷ್ಟು ದಿನಗಳಿಂದ ಈ ಬಂಕರ್ ಅಲ್ಲಿ ಇದ್ದೀರಾ, ನೀವು ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಯಾವತ್ತಾದ್ರೂ ಟ್ರೈ ಮಾಡಿದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ ಇದ್ಕೊಂಡು, ನಿಜ ಹೇಳ್ಬೇಕಂದ್ರೆ ನಾನು ಒಂದು ಸತಿ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಮಾನಿಟರ್ ನ ಮುರ್ದಾಕ್ ಬಿಡೋಣ ಅಂತ ಟ್ರೈ ಮಾಡಿದ್ದೆ. ಆವಾಗ ನನಗೆ ಗೊತ್ತಾಯ್ತು ನಮ್ಮನ್ನ ಈ ಬಂಕರ್ ಅಲ್ಲಿ ಕೂಡಾಕಿರೋರ್ಗೆ ನಾವ್ ಇಲ್ಲಿಂದ ಹೊರಟೋಗೋದು ಇಷ್ಟ ಇಲ್ಲ, ನಾವು ಇದೇ ಬಂಕರ್ ಅಲ್ಲಿ ನರಕ ಅನುಭವಿಸ್ಬೇಕು ಅಂತ ಅನ್ಕೊಂತಿದ್ದಾರೆ ಅಂತ ಅವರಿಬ್ಬರ ಹತ್ರ ಶೇರ್ ಮಾಡ್ಕೊಂತಾನೆ. ಆವಾಗ ಜಾನು ನಾವ್ ಇಲ್ಲಿರೋ ಕಂಪ್ಯೂಟರ್ ಸಿಸ್ಟಮ್ ನ ಅನಲೈಸ್ ಮಾಡಿ ಇಲ್ಲಿಂದ ಯಾವ ತರ ಎಸ್ಕೇಪ್ ಆಗ್ಬೇಕು ಅಂತ ರೂಟ್ ನ ಹುಡುಕ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜಾನು ಕೂಡ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳೋದ್ರಿಂದ ಸಡನ್ ಆಗಿ ಇವನ ಅಕೌಂಟ್ ಅಲ್ಲಿರೋ ಡೊನೇಷನ್ಸ್ ಡಿಟೆಕ್ಟ್ ಆಗೋದಕ್ಕೆ ಸ್ಟಾರ್ಟ್
ಸ್ಟಾರ್ಟ್ ಆಗ್ತವೆ. ಆವಾಗ ಇವ್ರಿಗೆ ಗೊತ್ತಾಗುತ್ತೆ ಇಲ್ಲಿರೋ ಸೆಕ್ಯೂರಿಟಿ ತುಂಬಾ ಅಲರ್ಟ್ ಆಗೈತೆ, ನಾವು ಮಾತಾಡೋ ಮಾತುಗಳು ಕೂಡ ಕೇಳಿಸ್ಕೊಂತೈತೆ, ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಟೈಟ್ ಆಗೈತೆ, ಆಲ್ಮೋಸ್ಟ್ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕಾಗಲ್ಲ ಅಂತ ಇವರು ಡಿಸೈಡ್ ಆಗೋಗ್ಬಿಡ್ತಾರೆ. ಆವಾಗ ಜಾನು ಇವ್ರಿಬ್ರ ಹತ್ರ ಮಾತಾಡ್ತಿರುವಾಗ ನಮ್ಮನ್ನ ಕಿಡ್ನಾಪ್ ಮಾಡಿರೋ ವ್ಯಕ್ತಿಗಳು ನಮ್ಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಎಲ್ಲಾದ್ರೂ ಒಂದ್ ಹತ್ರ ಲಾಕ್ ಮಾಡಿ ಬಿಟ್ಟಾಕ್ ಬಿಡ್ಬೋದಾಗಿತ್ತಲ್ವಾ. ಇವ್ರ ಯಾಕೆ ನಮ್ಮನ್ನ ಈ ಬಂಕರ್ ಅಲ್ಲಿ ಹಾಕಿ ತಿನ್ನೋದಕ್ಕೆ ಫುಡ್, ಇರೋದಕ್ಕೆ ಜಾಗ, ಏನ್ ಬೇಕೋ ಎಲ್ಲಾನು ಕೊಡ್ತಿದ್ದಾರೆ. ಇವ್ರು ನಮ್ ಕಡೆಯಿಂದ ಏನ್ ಆಸೆ ಪಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಬಂಕರ್ಗೆ ಬರೋದಕ್ಕೂ ಮೊದ್ಲು ನಿಮ್ಮ ಲೈಫ್ ಯಾವ ರೀತಿ ಇತ್ತು ಅಂತ ನೀವು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಆವಾಗ ಜಾನ್ ಇದ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೊದ್ಲು ಒಂದು ನಾರ್ಮಲ್ ವ್ಯಕ್ತಿ, ನಾನು ಇಲ್ಲಿಗೆ ಬಂದ್ಮೇಲೆ ನನ್ನ ಲೈಫ್ ತುಂಬಾ ಚೆನ್ನಾಗೈತೆ. ಆ ಟೈಮ್ ಅಲ್ಲಿ ನನಗೆ ಕರೆಕ್ಟ್ ಆಗಿ ಫುಡ್ ಇರ್ಲಿಲ್ಲ, ಇಲ್ಲಿ ನನಗೆ ಟೈಮ್ ಟು ಟೈಮ್ ಫುಡ್ ಸಿಗ್ತೈತೆ, ಹಾಕೊಳ್ಳೋದಕ್ಕೆ ಬಟ್ಟೆ ಸಿಗ್ತೈತೆ, ನನಗೆ ಏನ್ ಬೇಕೋ ಅದನ್ನ ನಾನು ಲೈವ್ ಸ್ಟ್ರೀಮಿಂಗ್ ಮುಖಾಂತರ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಕೊಂತಿದೀನಿ ಅಂತ ಹೇಳ್ತಾನೆ. ಹೀಗೆ ಜಾನು ಅವನ ವ್ಯೂವರ್ಸ್ ನ ಇನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿ ಅವನು ಸಾಕ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಹೊಸ ಕಂಟೆಂಟ್ ನ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ತುಂಬಾ ವ್ಯೂವರ್ಸ್ ಅಟ್ರಾಕ್ಟ್ ಆಗಿ ಇವನಿಗೆ ತುಂಬಾ ಡೊನೇಷನ್ಸ್ ಕೂಡ ಬರ್ತವೆ. ಆ ಡೊನೇಷನ್ಸ್ ನ ಯೂಸ್ ಮಾಡ್ಕೊಂಡು ಜಾನು ಅವನಿಗೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡ್ಕೊಂತಾನೆ. ಹೀಗೆ ಒಂದು ದಿನ ಈ ಜಾನು ಅನ್ನೋ ಒಂದು ಹುಡುಗಿ ಸ್ನಾನ ಮಾಡ್ತಿರುವಾಗ ಮಾನಿಟರ್ ಮುಖಾಂತರ ನೋಡ್ಬಿಟ್ಟಿರ್ತಾನಲ್ವಾ, ಅದಕ್ಕೆ ಆ ಹುಡುಗಿಗೆ ಒಂದು ಶವರ್ ಕರ್ಟನ್ ನ ಬುಕ್ ಮಾಡ್ಕೊಡ್ತಾನೆ. ಆದ್ರೆ ಆ ಹುಡುಗಿ ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಅನ್ಕೊಂತ ಇದ್ದೀನಿ, ನಿನ್ನ ಗಿಫ್ಟ್ಗಳೇನು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅವನ್ ಮೇಲೆ ಕೋಪ ಪಡ್ತಾಳೆ. ಜಾನು ನೆಕ್ಸ್ಟ್ ಡೇನೆ ಹೊಸದಾಗಿ ಯೋಚನೆ ಮಾಡಿ ನನಗೆ ಡ್ರಾಯಿಂಗ್ ಮಾಡೋದ್ ಬರುತ್ತೆ, ನಿಮ್ಗೆಲ್ಲರಿಗೂ ಡ್ರಾಯಿಂಗ್ ಯಾವ ತರ ಮಾಡ್ಬೇಕು ಅಂತ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಒಂದು ಪೇಪರ್ ನ ಕೈಗೆ ಹತ್ಕೊಂತಾನೆ. ಈ ವಿಡಿಯೋನ ತುಂಬಾ ವ್ಯೂವರ್ಸ್ ನೋಡ್ತಿರ್ತಾರೆ. ಬಟ್ ಲಾಸ್ಟ್ ಅಲ್ಲಿ ಇವನು ರಿವೀಲ್ ಮಾಡ್ತಾನೆ ನನಗೆ ಡ್ರಾಯಿಂಗ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಹೇಳಿ. ಆ ಡ್ರಾಯಿಂಗ್ ನ ಮಾಡ್ತಿರುವಾಗ ಇವನು ತುಂಬಾ ವಿಯರ್ಡ್ ಆಗಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ನೇಚರ್ ಗೆ ಎಲ್ಲ ವ್ಯೂವರ್ಸ್ ಕೂಡ ಇಂಪ್ರೆಸ್ ಆಗೋಗ್ಬಿಡ್ತಾರೆ. ಇನ್ನೊಂದು ಕಡೆ ಜಾನು ಇವರಿಬ್ರ ಹತ್ರ ಮಾತಾಡ್ತಿರುವಾಗ ನಾವು ಇದೇ ತರ ಬ್ಲಾಗಿಂಗ್ ಮಾಡ್ಕೊಂಡಿದ್ರೆ ಏನು ಮಾಡೋದಕ್ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೋಪದಿಂದ ಅವ್ರ ಹತ್ರ ಮಾತಾಡ್ತಾಳೆ. ನಮ್ ತರಾನೇ ತುಂಬಾ ಬ್ಲಾಗರ್ಸ್ ಈ ಬಂಕರ್ ಗಳಲ್ಲಿ ಸ್ಟ್ರೀಮಿಂಗ್ ಮಾಡ್ತಿರ್ತಾರೆ, ಅವ್ರ ಹತ್ರ ನಾವು ಕನೆಕ್ಟ್ ಆಗಿ ಒಂದು ರೆವಲ್ಯೂಷನ್ ನ ಸ್ಟಾರ್ಟ್ ಮಾಡಿ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಈ 3 ಜನ ಕನೆಕ್ಟ್ ಆಗಿ ಮಲ್ಕೊಂಡಿದ್ದಾಗ ಇದ್ದಕ್ಕಿದ್ದಂಗೆ ಈ ಓಲ್ಡ್ ಮ್ಯಾನ್ ಗೆ ಕೆಮ್ಮು ಸ್ಟಾರ್ಟ್ ಆಗಿ ಸೀಸರ್ ಸ್ಟಾರ್ಟ್ ಆಗಿ ಅವನು ಮಾನಿಟರ್ ಮೇಲೆ ಬಂದು ಬಿದ್ದೋಗ್ಬಿಡ್ತಾನೆ. ಇದರಿಂದ ಜಾನು ಲೈವ್ ಸ್ಟ್ರೀಮಿಂಗ್ ನ ಸ್ಟಾರ್ಟ್ ಮಾಡಿ ಸಿಸರ್ ಬಂದಿರೋರ್ಗೆ ಏನ್ ಮಾಡ್ಬೇಕು ಅಂತ ವ್ಯೂವರ್ಸ್ ಹತ್ರ ಕೇಳ್ತಿರ್ತಾನೆ. ಆವಾಗ ಜಾನು ಮಾನಿಟರ್ ಅಲ್ಲಿ ಹೆಲ್ತ್ ಚೆಕ್ಅಪ್ ಬಗ್ಗೆ ಹುಡುಕಾಡ್ತಿರುವಾಗ ಬೈ ಮಿಸ್ ಆಗಿ ಒಂದು ಬಟನ್ ನ ಕ್ಲಿಕ್ ಮಾಡ್ತಾಳೆ. ಇದರಿಂದ ಓಲ್ಡ್ ಮ್ಯಾನ್ ಇರೋ ಒಂದು ರೂಮ್ ಅಲ್ಲಿ ಬೆಂಕಿ ಅಂಟ್ಕೊಂಡು ಆ ಬೆಂಕಿಯಲ್ಲಿ ಅವನು ಸುಟ್ಟು ಬೂದಿ ಆಗೋಗ್ಬಿಡ್ತಾನೆ. ಅದನ್ನ ನೋಡಿ ಇಬ್ರು ಶಾಕ್ ಆಗೋಗ್ಬಿಟ್ಟು ಜಾನು ಇಬ್ರು ಸ್ವಲ್ಪ ಹೊತ್ತು ಏನು ಮಾತಾಡ್ಕೊಂದಿರಾ ಸೈಲೆಂಟ್ ಆಗಿ ಇದ್ದೋಗ್ಬಿಡ್ತಾರೆ. ಒನ್ ಡೇ ಆದ್ಮೇಲೆ ನಮ್ಮವನು ಜಾನುಗೆ ಕನೆಕ್ಟ್ ಆಗಿ ಆ ಹುಡುಗಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆ ಓಲ್ಡ್ ಮ್ಯಾನು ಸತ್ತೋಗಿರೋದು ನಿನ್ನಿಂದ ಅಂತ, ನೀನು ನಿನ್ನನ್ನ ಬ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ಅದು ಬೈ ಮಿಸ್ ಆಗಿ ಆಗಿರೋದು ಅಂತ ಆ ಹುಡುಗಿನ ನಗ್ಸೋದಕ್ಕೆ ಇವನೊಂದು ಪರ್ಫಾರ್ಮೆನ್ಸ್ ನ ಮಾಡ್ತಾನೆ. ಆವಾಗ ಜಾನು ಇವನ ಹತ್ರ ಮಾತಾಡ್ತಾ ನನಗೆ ಡ್ರಿಂಕ್ ಕುಡಿಬೇಕು ಅಂತ ಅನ್ಸ್ತೈತೆ ಅಂತ ಹೇಳಿ ಇಬ್ಬರಿಗೂ ಬೇಕಾಗಿರೋ ಡ್ರಿಂಕ್ಸ್ ನ ಇವರು ಪರ್ಚೇಸ್ ಮಾಡ್ಕೊಂಡು ಗಂಟ್ಲುವರೆಗೂ ಕುಡ್ದು ಆ ಕುಡ್ದಿರೋ ಒಂದು ಮತ್ತಲ್ಲಿ ಇವರಿಬ್ರು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಓಲ್ಡ್ ಮ್ಯಾನು ಸತ್ತೋಗ್ಬಿಟ್ಟಿರ್ತಾನಲ್ವಾ, ಅವನನ್ನ ಇಬ್ರು ನೆನಪು ಮಾಡ್ಕೊಂಡು ಆವಾಗ ಜಾನ್ ಅಂತಾನೆ ಮೇ ಬಿ ಈ ಬಂಕರ್ ಅಲ್ಲಿ ನಮ್ಮ ಆಕ್ಷನ್ಸ್ ನ ರಿಪ್ಲಿಕೇಟ್ ಮಾಡೋ ಒಂದು ಪವರ್ ಇರಬಹುದು, ಅದಕ್ಕೆ ಸತ್ತೋಗಿರೋ ವ್ಯಕ್ತಿ ಇನ್ನ ನಮ್ ಮುಂದೆನೆ ಇದ್ದಾನೆ, ನಮ್ಮ ಪಕ್ಕದಲ್ಲಿ ಇದ್ದಾಗೆ ಈ ಬಂಕರ್ ಅಲ್ಲಿರೋ ಸಿಸ್ಟಮ್ ನಮ್ಗೆ ಆ ತರ ಕನ್ವೆ ಮಾಡ್ತೈತೆ ಅಂತ ಹೇಳ್ತಾನೆ. ಆ ಮಾತುಗಳನ್ನ ಕೇಳಿ ಜಾನು ಇದ್ಕೊಂಡು ಹಾಗಾದ್ರೆ ನಾವು ಈ ಸಿಸ್ಟಮ್ ಇಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ರೆ ಈ ಬಂಕರ್ ಇಂದ ನಾವು ಆಚೆಗಡೆ ತಪ್ಪಿಸ್ಕೊಂಡು ಹೊರಟೋಗ್ಬೋದು ಅಂತ ಹೇಳ್ತಾಳೆ. ಇದೇ ಒಂದು ರೀಸನ್ ಗೆ ಜಾನು ಅವನ ಮಾನಿಟರ್ ಮುಂದೆ ಕುತ್ಕೊಂಡು ಲೈವ್ ಸ್ಟ್ರೀಮ್ ನ ಆನ್ ಮಾಡಿ ಅವನ ಆಡಿಯನ್ಸ್ ಹತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ಸಿಸ್ಟಮ್ ಅಲ್ಲಿರೋ ಒಂದು ಲೂಪ್ ಹೋಲ್ಸ್ ನ ನಾವೇನಾದ್ರೂ ಕಂಡು ಹಿಡ್ದಿದೀವಿ ಅಂದ್ರೆ ಈ ಬಂಕರ್ ಡೋರ್ಸ್ ಓಪನ್ ಆಗಿ ನಾವ್ ಇಲ್ಲಿಂದ ಹೊರಟೋಗ್ಬೋದು ಅಂತ. ಇವನಿಗೆ ಮಾತಾಡ್ತಿರುವಾಗ ಸಡನ್ ಆಗಿ ಯೋಗ ಮಾಡೋ ಹುಡುಗಿ ಲೈವ್ ಸ್ಟ್ರೀಮ್ ಗೆ ಬಂದು ನಿಜ ಹೇಳ್ಬೇಕಂದ್ರೆ ನನಗೆ ಈ ಬಂಕರ್ ಅಲ್ಲಿ ವಾಸ ಮಾಡೋದಕ್ಕೆ ನನಗೆ ತುಂಬಾ ಕಂಫರ್ಟಬಲ್ ಐತೆ, ನನಗೆ ಇಲ್ಲೇ ಇರ್ಬೇಕು ಅಂತ ಅನ್ಸ್ತೈತೆ ಅಂತ ಇವ್ರಿಬ್ರ ಹತ್ರನು ಹೇಳ್ತಾಳೆ. ನಂತರ ನಮ್ಮವನ ಹಾಗೆ ಜಾನು ಇವರಿಬ್ರು ಸೇರ್ಕೊಂಡು ಇವ್ರ ತರನೇ ಈ ಬಂಕರ್ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ಕೊಂಡಿರ್ತಾರಲ್ವಾ ಅವರ ಚಾನಲ್ ಗೆ ಕನೆಕ್ಟ್ ಆಗಿ ಅವ್ರ ಹತ್ರ ಈ ಸಿಸ್ಟಮ್ ನ ಹ್ಯಾಕ್ ಮಾಡಿ ಆಚೆಗಡೆ ಹೋಗೋ ಒಂದು ಐಡಿಯಾನ ಶೇರ್ ಮಾಡ್ಕೊಂತಾರೆ. ಇದಕ್ಕೆ ಸ್ವಲ್ಪ ಜನ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂತಾರೆ. ನೆಕ್ಸ್ಟ್ ನಮ್ಮವನು ಈ ಯೋಗ ಮಾಡೋ ಒಂದು ಹುಡುಗಿಗೆ ಕನೆಕ್ಟ್ ಆಗಿ ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಯೋಗ ಹುಡುಗಿ ಎತ್ಕೊಂಡು ನಾನು ಇಲ್ಲಿ ಯೋಗ ಮಾಡ್ಕೊಂಡು ನನಗೆ ಬಂದಿರೋ ಒಂದು ಡೊನೇಷನ್ಸ್ ಇಂದ ನಾನು ಇಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ಜೀವನ ಮಾಡ್ತಾ ಇದ್ದೀನಿ, ಅದೇ ರೀತಿ ನೀನು ಕೂಡ ನೀನು ನಿನ್ನ ಆಡಿಯನ್ಸ್ ನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ನಿನಗೆ ಬೇಕಾಗಿರೋ ಹಾಗೆ ನೀನ್ ಇಲ್ಲಿ ಜೀವನ ಮಾಡ್ತಾ ಇದೀಯಾ. ನಿಜ ಹೇಳ್ಬೇಕಂದ್ರೆ ನೀನು ಆ ಕೆಲಸ ಮಾಡೋವಾಗ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದೀಯಾ, ನೀನು ಅದೇ ತರ ತುಂಬಾ ಸಂತೋಷವಾಗಿ ಇರ್ಬೇಕು ಅಂತ ಅನ್ಕೊಂಡಿದ್ರೆ ನೀನು ಇಲ್ಲೇ ಇರು ಅಂತ ಹೇಳ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇವರಿಬ್ರು ಮಾತಾಡ್ಕೊಂತಿರುವಾಗ ಆ ಕಾನ್ವರ್ಸೇಷನ್ ಮಧ್ಯಕ್ಕೆ ಜಾನು ಕೂಡ ಎಂಟ್ರಿ ಆಗ್ತಾಳೆ. ನಾನು ಇಷ್ಟರವರೆಗೂ ಈ ಸಿಸ್ಟಮ್ ಅಲ್ಲಿ ಸ್ವಲ್ಪ ಅನ್ನೋನ್ ಫಂಕ್ಷನ್ಸ್ ನ ಅನಲೈಸ್ ಮಾಡಿದ್ದೀನಿ. ಅದರ ಮುಖಾಂತರ ನನಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಒಂದು ಬಂಕರ್ ಅಲ್ಲಿ ವೆಂಟಿಲೇಷನ್ ನ ಕಂಟ್ರೋಲ್ ಮಾಡಬಹುದು, ಇನ್ನೊಂದು ಬಂಕರ್
ಬಂಕರ್ ಅಲ್ಲಾದ್ರೆ ವಾಲ್ಸ್ ನ ಮೂವ್ ಮಾಡಬಹುದು. ಇದೇ ರೀತಿ ಒಂದೊಂದು ಬಂಕರ್ಗೆ ಒಂದೊಂದು ಸ್ಪೆಷಾಲಿಟಿ ಐತೆ. ಇದರಿಂದ ನಾವು ಎಲ್ಲ ಬಂಕರ್ಸ್ ನ ಅನಲೈಸ್ ಮಾಡಿ ಅದಕ್ಕೆ ಕನೆಕ್ಟ್ ಆಗಿ ಒಂದು ಹೊಸ ಮ್ಯಾಪ್ ನ ಕಂಡು ಹಿಡ್ದಿದೀವಿ ಅಂದ್ರೆ ನಾವ್ ಇಲ್ಲಿಂದ ತಪ್ಸ್ಕೋಬಹುದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನಮ್ಮವ್ ನಿಂತ್ಕೊಂಡು ನೀನ್ ಆ ತರದಲ್ಲಿ ಟೆನ್ಷನ್ ಪಟ್ಟು ಬೇರೆ ಅವ್ರಿಗೆ ಟೆನ್ಷನ್ ಕೊಡೋದಕ್ಕೆ ಹೋಗ್ಬೇಡ, ಸ್ವಲ್ಪ ಯೋಚನೆ ಮಾಡಿ ನಾವು ಮುಂದೆ ಮೂವ್ ಆಗೋಣ ಅಂತ ಹೇಳ್ತಾನೆ. ಆವಾಗ ಜಾನು ಒಂದು ಕತ್ತರಿನ ಎತ್ಕೊಂಡು ಆ ಹುಡುಗಿ ಕೂದಲನ್ನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಬೇರೆ ಸ್ಟ್ರೀಮರ್ಸ್ ಕೂಡ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಡಿಸ್ಟ್ರಾಕ್ಟ್ ಆಗ್ದಿರಾ ಅವ್ರ ಪಾಡ್ಗೆ ಅವರ ಕೆಲಸಗಳು ಮಾಡ್ಕೊಂತ ಇದ್ರೆ ನಾವು ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ನಮ್ಮವನು ಮಾನಿಟರ್ ಹತ್ರಕ್ಕೆ ಬಂದು ಫಸ್ಟ್ ಟೈಮ್ ಬಂಕರ್ ಒಳಗಡೆಗೆ ಬಂದಾಗ ಬೇರೆಯವರು ಏನ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಯೋಗ ಹುಡುಗಿ ಚಾನಲ್ಗೆ ಕನೆಕ್ಟ್ ಆಗಿ ಇವರಿಬ್ರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಯೋಗ ಹುಡುಗಿ ಇವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಜಾನುನು ಕೂಡ ಅಲ್ಲಿಗೆ ಬಂದು ಆ ಹುಡುಗಿ ಮೇಲೆ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವ್ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ಆದ್ರೆ ನೀನ್ ನೋಡಿದ್ರೆ ಬೇರೆ ಅವರ ಮೈಂಡ್ ಸೆಟ್ ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಯೋಗ ಹುಡುಗಿನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಯೋಗ ಹುಡುಗಿ ಇದ್ಕೊಂಡು ನಿಜ ಹೇಳ್ಬೇಕಂದ್ರೆ ನೀನು ಬೇರೆ ಅವರ ಮೈಂಡ್ ಸೆಟ್ ಅಲ್ಲಿ ಮೆಂಟಲ್ ವೈಲೆನ್ಸ್ ನ ಕ್ರಿಯೇಟ್ ಮಾಡಿ ಅವ್ರಿಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ತಾ ಇದೀಯ ಅಂತ ಹೇಳಿ ಇವರಿಬ್ರು ಹೀಗೆ ಜಗಳ ಆಡ್ತಿರ್ತಾರೆ. ಇನ್ನೊಂದು ಕಡೆ ಜಾನ್ಗೆ ಅವನ ಆಡಿಯನ್ಸ್ ನ ಎಲ್ಲಿ ಕಳ್ಕೊಂತೀನೋ ಅನ್ನೋ ಒಂದು ಭಯದಿಂದ ಅವನು ಸ್ಟ್ರೀಮಿಂಗ್ ನ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಒಂದು ಡೌಟ್ ಇರುತ್ತೆ, ನನ್ನ ಸ್ಟ್ರೀಮಿಂಗ್ ನ ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋದು. ಅದಕ್ಕೆ ಆಡಿಯನ್ಸ್ ಹತ್ರ ಒಂದು ಪೋಲ್ ನ ಇಡ್ತಾನೆ, ಎಷ್ಟು ಜನ ಇದ್ದೀರಾ ಒಂದ್ಸತಿ ವೋಟ್ ಮಾಡಿ ಅಂತ. ಆ ರಿಸಲ್ಟ್ ನ ನೋಡಿ ಅವನು ಶಾಕ್ ಆಗೋಗ್ಬಿಡ್ತಾನೆ. ಯಾಕಪ್ಪ ಅಂದ್ರೆ ಅವನಿಗೆ ಮಿಲಿಯನ್ಸ್ ಗಟ್ಲೆ ವೋಟಿಂಗ್ ಅನ್ನೋದು ಬಂದಿರುತ್ತೆ. ಅವನು ಹೀಗೆ ತುಂಬಾ ಖುಷಿ ಪಡ್ತಿರುವಾಗ ಇನ್ನೊಂದು ಕಡೆ ಯೋಗ ಹುಡುಗಿ ಇವನ್ಗೆ ಬಂದಿರೋ ಒಂದು ವೋಟಿಂಗ್ಸ್ ನ ನೋಡಿ ಜೆಲಸ್ ಫೀಲ್ ಆಗ್ತಾಳೆ. ಅದಕ್ಕೆ ನಿನ್ನ ಸ್ಟ್ರೀಮಿಂಗ್ ನ ಸ್ಟಾಪ್ ಮಾಡು ಅಂತ ಅವನ ಹತ್ರ ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಯೋಗ ಹುಡುಗಿ ಹಾಗೆ ಜಾನು ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಯೋಗ ಹುಡುಗಿ ಇದ್ಕೊಂಡು ಈ ಸಿಸ್ಟಮ್ ನ ಹ್ಯಾಕ್ ಮಾಡೋ ಒಂದು ಕೆಲಸನ ಸ್ಟಾಪ್ ಮಾಡಬೇಕು ಅಂತ ವಾದ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಜಾನು ಆಡಿಯನ್ಸ್ ಹತ್ರ ನೀವೇ ನಮಗೆ ಸಹಾಯ ಮಾಡ್ಬೇಕು, ನಾವ್ ಇಲ್ಲಿಂದ ತಪ್ಸ್ಕೋಬೇಕಂದ್ರೆ ನೀವೇ ವೋಟಿಂಗ್ ಮಾಡ್ಬೇಕು ಅಂತ ವ್ಯೂವರ್ಸ್ ಹತ್ರ ಕೇಳ್ಕೊಂತ ಇರ್ತಾರೆ. ಸಡನ್ ಆಗಿ ಏನಾಯ್ತೋ ಏನೋ ಗೊತ್ತಿಲ್ಲ, ಈ ಜಾನು ಇರೋ ಒಂದು ರೂಮ್ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯೋಗ ಹುಡುಗಿ ಇರೋ ಒಂದು ರೂಮ್ ಅಲ್ಲಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಬ್ರು ಒಂದು ಕಡೆ ನರಕ ಅನುಭವಿಸ್ತಾ ಇದ್ರೆ ಇನ್ನೊಂದು ಕಡೆ ನಮ್ಮವನಿರೋ ಒಂದು ಬಂಕರ್ ಅಲ್ಲಿ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ. ಆ ಡೋರ್ ಹತ್ರಕ್ಕೆ ಹೋಗಿ ನೋಡ್ತಾನೆ. ಆವಾಗ ಇವನ ಮಾನಿಟರ್ ಅಲ್ಲಿ ತುಂಬಾ ನೋಟಿಫಿಕೇಶನ್ಸ್ ಅನ್ನೋದು ಬರ್ತಾ ಇರ್ತವೆ. ಅದಕ್ಕೆ ಇವನು ರಿಟರ್ನ್ ಬಂದು ನನ್ನ ಆಡಿಯನ್ಸ್ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಆಡಿಯನ್ಸ್ ಗೆ ಥ್ಯಾಂಕ್ಸ್ ಹೇಳ್ತಿರ್ತಾನೆ. ಆವಾಗ ಸಡನ್ ಆಗಿ ಇವನ ಬಂಕರ್ ಡೋರ್ ಅನ್ನೋದು ಕ್ಲೋಸ್ ಆಗೋಗ್ಬಿಡುತ್ತೆ. ಆದ್ರೆ ಇವನು ಏನು ಟೆನ್ಷನ್ ಪಡ್ದಿರಾ ಆರಾಮ್ಸೆ ಮತ್ತೆ ಇವನು ಅವನ ಆಡಿಯನ್ಸ್ ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಅವನು ಇದೇ ಬಂಕರ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಯಾಕಪ್ಪ ಅಂದ್ರೆ ಅವನ ನಾರ್ಮಲ್ ಲೈಫ್ ತುಂಬಾನೇ ಪೂರ್ ಆಗಿರುತ್ತೆ, ಇಲ್ಲಿದ್ರೆ ಡೊನೇಷನ್ಸ್ ಬರ್ತವೆ, ಆರಾಮ್ಸೆ ಜೀವನ ಮಾಡ್ಬೋದು ಅಂತ ಹೇಳಿ ಇವನ್ ಇಲ್ಲೇ ಸೆಟ್ಲ್ ಆಗೋಗ್ಬಿಡ್ತಾನೆ. ಅಂಡ್ ಇವಾಗ ನಿಮ್ಮ ಕೆಲ್ಸ ನನಗೆ ಗೊತ್ತಿರೋ ಹಾಗೆ ಇದೇ ರೀತಿ ಬಂಕರ್ ಅಲ್ಲಿ ಲಾಕ್ ಮಾಡಿ ಯೂಟ್ಯೂಬರ್ಸ್ ನ ಒಬ್ಬ ವಿಡಿಯೋ ಮಾಡ್ತಾನೆ. ಗ್ಯಾರಂಟಿ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂತ ಇದ್ದೀನಿ. ಆ ಯೂಟ್ಯೂಬರ್ ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಎಮೋಜಿಸ್ ನ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಯಾಕಂದ್ರೆ ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ ಚಾನಲ್ ಅಲ್ಲಿ ಬರ್ತಾನೆ ಇರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.